ಸ್ವಲ್ಪ ಮೇಡಮ್ ಸರ್ ಒಂಚೂರು ಮುಂದೆ ಟೈಪ್ ಒಂಚೂರು ಮುಂದೆ 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 ಜನ ಸರ್ ಲೋಗೋ ನನ್ನ ಕಡೆ ಬನ್ನಿ ಬನ್ನಿ ಜನಗಳನ್ನ ಕಳಿಸ್ತಾರೆ ಜನಗಳನ್ನ ಸ್ಟಾಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹೇಗಾಗಿದೆ ಸಿದ್ಧತೆಗಳು? ಹಾಂ ಸರ್ ಸರ್ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ? ಭಾಳ ವ್ಯಾಪಕವಾಗಿ ಭಾಳ ಪರಿಪೂರ್ಣ ಭಾಳ ಅರ್ಥಪೂರ್ಣ ರೀತಿಯಲ್ಲಿ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈ ಸತಿ RCB ಫ್ಯಾನ್ಸ್ ಮತ್ತು ಕ್ರಿಕೆಟ್ ಪ್ರೇಕ್ಷಕರ ಉತ್ಸಾಹ ಕೂಡ ತುಂಬ ಚೆನ್ನಾಗಿದೆ. ಅವರ ಉತ್ಸಾಹ ಅವರು ನಮ್ಮೊಂದಿಗೆ ಭಾಳ ಒಳ್ಳೆಯ ರೀತಿಯಿಂದ ಸಹಕಾರ ನೀಡುತ್ತಿದ್ದಾರೆ. ಸೊ ಈಗಾಗಲೇ ತಾವು ನೋಡಿರ್ಬೋದು, ಇಟ್ ಈಸ್ ಸ್ಟಿಲ್ 3:30 3:45 ಆಗಿದೆ. ಅಷ್ಟು ಬೇಗನೆ ಇಷ್ಟು ಜನ ಫ್ಯಾನ್ಸು ಈಗಾಗಲೇ ಇಲ್ಲಿ ರೀಚ್ ಆಗಿದ್ದಾರೆ. ಅವ್ರನ್ನ ಸೇಫಾಗಿ ಒಳಗೆ ಕರೆಸ್ಕೊಳ್ಳಲಿಕ್ಕೆ ನಾವೆಲ್ಲ ರೀತಿ ಸಿದ್ಧರಾಗಿದ್ದೇವೆ. ಈ ಸತಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ ಇಸ್ ಅ ಫಂಡಮೆಂಟಲ್ ಚೇಂಜ್. ಕಬ್ಬನ್ ರೋಡಿಂದ ನಾವು ಮ್ಯಾಕ್ಸಿಮಮ್ ಗೇಟ್ಸ್ನ ಓಪನಿಂಗ್ ಕೊಡ್ತಾ ಇದ್ದೀವಿ. ಕ್ವೀನ್ಸ್ ರೋಡಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಎಂಟ್ರೀಸ್ನ ಆಲ್ಮೋಸ್ಟ್ ನಿಲ್ ಮಾಡಿದ್ದೇವೆ, ನಿಯರ್ ಟು 0. ಮ್ಯಾಕ್ಸಿಮಮ್ ಜನ ಕಬ್ಬನ್ ರೋಡ್ ಮತ್ತು ಲಿಂಕ್ ರೋಡ್ನ ಬಳಸಿ ಸ್ಟೇಡಿಯಮನ್ನು ಒಳ ಪ್ರವೇಶ ಮಾಡುವಂಥದ್ದು ವ್ಯವಸ್ಥೆ ಆಗಿರುತ್ತದೆ. ಹಿಂದಿನ ವರ್ಷಗಳ ಕಂಪೇರ್ ಮಾಡಿದರೆ ಈ ವರ್ಷ ನಾವು 4 hours ಮುಂಚೆ 4 ಗಂಟೆಗಳ ಕಾಲ ಮುಂಚೆನೇ ಗೇಟ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗೇಟಲ್ಲಿ ಅಟ್ ಎ ಟೈಮ್ 5 ರಿಂದ 6 ಜನ ಒಳಗಳು ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸೊ ದ್ಯಾಟ್ ವಿದಿನ್ ನೋ ಟೈಮ್ ಫುಟ್ಪಾತ್ ಮೇಲೆ ಇರೋ ಕ್ರೌಡನ್ನು ನಾವು ಒಳಗೆ ತಗೋಬೋದು. ಸೊ ದ್ಯಾಟ್ ದರ್ ಇಸ್ ನೋ ಕಂಜೆಷನ್. ಯಾವುದೇ ರೀತಿಯಾದಂಥ ಫುಟ್ಪಾತಲ್ಲಿ ಕಂಜೆಷನ್ ಆಗೋದಿಲ್ಲ. ನಾನು ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರ ಟಿಕೆಟ್ ಇದ್ದರೆ ಮಾತ್ರ ನೀವು ಸ್ಟೇಡಿಯಂ ಸುತ್ತ ಬನ್ನಿ. ಅದರ್ವೈಸ್ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆಗೆ, ನಿಮ್ಮ ಪರ್ಸ್ನಲ್ ಸ್ಪೇಸಲ್ಲೇ ಮ್ಯಾಚನ್ನ ನೋಡಿ ಎಂಜಾಯ್ ಮಾಡಿ. ಭದ್ರತೆ ದೃಷ್ಟಿಯಿಂದ ಯಾವುದಾದ್ರು ಹೆಚ್ಚುವರಿ ಅಳವಡಿಕೆಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ PA ಸಿಸ್ಟಮ್ ಸಮಥಿಂಗ್ ಎಲ್ಲ? ಹೌದು, ಈಗ ಎಲ್ಲ ಗೇಟ್ಸ್ ಹತ್ರ PA ಸಿಸ್ಟಮ್ ಇದೆ. PA ಸಿಸ್ಟಮ್ ಮೂಲಕ ಕಂಟಿನ್ಯೂಸ್ಲಿ ಎಜುಕೇಷನ್ ಮಾಡುವಂಥದ್ದು, ಅಂದರೆ ನಮ್ಮ ಅಲ್ಲಿ ಬರ್ತಕ್ಕಂಥ ಜನರಿಗೆ ಮಾಹಿತಿ ತಿಳಿಸುವಂಥ ಪ್ರಯತ್ನ ರೆಗ್ಯುಲರ್ಲಿ ನಡೀತಾ ಇದೆ. ಎಲ್ಲ PA ಸಿಸ್ಟಮ್ ಮೂಲಕ ರೆಗ್ಯುಲರ್ಲಿ ಮಾಹಿತಿಯನ್ನು ಹಂಚ್ತಾ ಇದ್ದೀವಿ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಸಹ ಕಳೆದ ಒಂದು ವಾರದಿಂದ ಸತತವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಆಗಲಿ, ಟೀಮ್ ವತಿ ಕಡೆಯಿಂದ ಆಗಲಿ, ಸ್ಟೇಡಿಯಂ ವತಿ ಕಡೆಯಿಂದ ಆಗಲಿ ಸೋಷಿಯಲ್ ಮೀಡಿಯಾ ಮೂಲಕ ಸಹ ಬಹಳಷ್ಟು ಮಾಹಿತಿಗಳನ್ನು ನಾವು ಹಂಚ್ತಾ ಇದ್ದೀವಿ. ಪೊಲೀಸ್ ಸಿಬ್ಬಂದಿಗಳಿಗೆ ನಿಯೋಜನೆ ಟೋಟಲ್ ಸ್ಟೇಡಿಯಂ ಸುತ್ತಮುತ್ತ ಮತ್ತು ಸ್ಟೇಡಿಯಂ ಒಳಭಾಗನ ಸೇರಿಸಿದರೆ 2000ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ನಾವು 5 ಜನ DCPಗಳಿದ್ದೀವಿ. ಜಾಯಿಂಟ್ CP ನೇತೃತ್ವದಲ್ಲಿ ಇಡೀ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸರ್, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ವೆಬ್ಸೈಟ್ ಥರ ಒಂದು ಲಿಂಕ್ ಥರ ಎಲ್ಲ ಇದು ಮಾಡಿದ್ದಾರೆ. ಟಿಕೆಟ್ ಮುಗಿದು 3 ದಿನ ಆಗಿದೆ. ಸೊ ಯಾರಾದರೂ ಈ ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅವರು ನಿಜವಾದ RCB ಫ್ಯಾನ್ಗಳು ಎಲ್ಲಿ ಮೋಸಕ್ಕೆ ಒಳಗಾಗಿರೋದಿಲ್ಲ. ಸೊ ಅವ್ರು ಈ ರೀತಿ ಪ್ರಯತ್ನ ಪಡ್ತಿರೋದು ಕೂಡ ಏನೋ ಪ್ರಯೋಜನ ಆಗೋದಿಲ್ಲ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದ್ರ ಮೂಲಕ ವಿ ವಾಂಟ್ ಟು ಟೆಲ್ ಆಲ್ ದಿ ಸ್ಪೆಕ್ಟೇಟರ್ಸ್, ಕ್ರಿಕೆಟ್ ಫ್ಯಾನ್ಸು, RCB ಫ್ಯಾನ್ಸ್ ದ್ಯಾಟ್ ಈ ರೀತಿ ಯಾವುದೇ ಇದಕ್ಕೆ ಬಲಿ ಆಗಬೇಡಿ, ಮೋಸಕ್ಕೆ ನೀವು ಬಲಿ ಆಗಬಾರ್ದು. ಟಿಕೆಟ್ಸ್ ಏನಾದಿದ್ದರೆ ಅವ್ರದ್ದು ಅಥೆಂಟಿಕೇಟೆಡ್ ಆಫಿಷಿಯಲ್ ಟಿಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದರ ಮೂಲಕ ನೀವು ಪಡ್ಕೋಬೇಕು. ಈ ವರ್ಷ ಯಾವುದೇ ರೀತಿ ಆದಂಥ ಫಿಸಿಕಲ್ ಟಿಕೆಟ್ಸ್ ಇಲ್ಲ. ಹಾಗಾಗಿ ಸ್ಟೇಡಿಯಂ ಸುತ್ತ ಟಿಕೆಟ್ ಸಿಗುತ್ತೆ, ಸ್ಟೇಡಿಯಂ ಹತ್ರ ಬಂದರೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇದು ಈ ವರ್ಷ ಆಗೋದಿಲ್ಲ. ಅದಕ್ಕೆ ಯಾರು ಹಂಗೆ ಅಂದ್ಕೊಂಡು ಯಾರು ಇಲ್ಲಿ ಬರ್ಬೋದು. ಒಂದು ಸ್ವಲ್ಪ ಮೇಡಮ್ ಸರ್ ಒಂಚೂರು ಮುಂದೆ ಟೈಪ್ ಒಂಚೂರು ಮುಂದೆ 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 ಜನ ಸರ್ ಲೋಗೋ ನನ್ನ ಕಡೆ ಬನ್ನಿ ಬನ್ನಿ ಜನಗಳನ್ನ ಕಳಿಸ್ತಾರೆ ಸ್ಟಾಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಹೇಗಾಗಿದೆ ಸಿದ್ಧತೆಗಳು? ಹಾಂ ಸರ್ ಸರ್ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ? ಭಾಳ ವ್ಯಾಪಕವಾಗಿ ಭಾಳ ಪರಿಪೂರ್ಣ ಭಾಳ ಅರ್ಥಪೂರ್ಣ ರೀತಿಯಲ್ಲಿ ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈ ಸತಿ RCB ಫ್ಯಾನ್ಸ್ ಮತ್ತು ಕ್ರಿಕೆಟ್ ಪ್ರೇಕ್ಷಕರ ಉತ್ಸಾಹ ಕೂಡ ತುಂಬ ಚೆನ್ನಾಗಿದೆ. ಅವರ ಉತ್ಸಾಹ ಅವರು ನಮ್ಮೊಂದಿಗೆ ಭಾಳ ಒಳ್ಳೆಯ ರೀತಿಯಿಂದ ಸಹಕಾರ ನೀಡುತ್ತಿದ್ದಾರೆ. ಸೊ ಈಗಾಗಲೇ ತಾವು ನೋಡಿರ್ಬೋದು, ಇಟ್ ಈಸ್ ಸ್ಟಿಲ್ 3:30 3:45 ಆಗಿದೆ. ಅಷ್ಟು ಬೇಗನೆ ಇಷ್ಟು ಜನ ಫ್ಯಾನ್ಸು ಈಗಾಗಲೇ ಇಲ್ಲಿ ರೀಚ್ ಆಗಿದ್ದಾರೆ. ಅವ್ರನ್ನ ಸೇಫಾಗಿ ಒಳಗೆ ಕರೆಸ್ಕೊಳ್ಳಲಿಕ್ಕೆ ನಾವೆಲ್ಲ ರೀತಿ ಸಿದ್ಧರಾಗಿದ್ದೇವೆ. ಈ ಸತಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ ಇಸ್ ಅ ಫಂಡಮೆಂಟಲ್ ಚೇಂಜ್. ಕಬ್ಬನ್ ರೋಡಿಂದ ನಾವು ಮ್ಯಾಕ್ಸಿಮಮ್ ಗೇಟ್ಸ್ನ ಓಪನಿಂಗ್ ಕೊಡ್ತಾ ಇದ್ದೀವಿ. ಕ್ವೀನ್ಸ್ ರೋಡಲ್ಲಿ ಇರ್ತಕ್ಕಂಥ ಪಬ್ಲಿಕ್ ಎಂಟ್ರೀಸ್ನ ಆಲ್ಮೋಸ್ಟ್ ನಿಲ್ ಮಾಡಿದ್ದೇವೆ, ನಿಯರ್ ಟು 0. ಮ್ಯಾಕ್ಸಿಮಮ್ ಜನ ಕಬ್ಬನ್ ರೋಡ್ ಮತ್ತು ಲಿಂಕ್ ರೋಡ್ನ ಬಳಸಿ ಸ್ಟೇಡಿಯಮನ್ನು ಒಳ ಪ್ರವೇಶ ಮಾಡುವಂಥದ್ದು ವ್ಯವಸ್ಥೆ ಆಗಿರುತ್ತದೆ. ಹಿಂದಿನ ವರ್ಷಗಳ ಕಂಪೇರ್ ಮಾಡಿದರೆ ಈ ವರ್ಷ ನಾವು 4 hours ಮುಂಚೆ 4 ಗಂಟೆಗಳ ಕಾಲ ಮುಂಚೆನೇ ಗೇಟ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗೇಟಲ್ಲಿ ಅಟ್ ಎ ಟೈಮ್ 5 ರಿಂದ 6 ಜನ ಒಳಗಳು ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಸೊ ದ್ಯಾಟ್ ವಿದಿನ್ ನೋ ಟೈಮ್ ಫುಟ್ಪಾತ್ ಮೇಲೆ ಇರೋ ಕ್ರೌಡನ್ನು ನಾವು ಒಳಗೆ ತಗೋಬೋದು. ಸೊ ದ್ಯಾಟ್ ದರ್ ಇಸ್ ನೋ ಕಂಜೆಷನ್. ಯಾವುದೇ ರೀತಿಯಾದಂಥ ಫುಟ್ಪಾತಲ್ಲಿ ಕಂಜೆಷನ್ ಆಗೋದಿಲ್ಲ. ನಾನು ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಹತ್ರ ಟಿಕೆಟ್ ಇದ್ದರೆ ಮಾತ್ರ ನೀವು ಸ್ಟೇಡಿಯಂ ಸುತ್ತ ಬನ್ನಿ. ಅದರ್ವೈಸ್ ನೀವು ನಿಮ್ಮ ಫ್ರೆಂಡ್ಸ್
ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮ್ಮ ಪರ್ಸ್ನಲ್ ಸ್ಪೇಸಲ್ಲೇ ಮ್ಯಾಚನ್ನ ನೋಡಿ ಎಂಜಾಯ್ ಮಾಡಿ. ಭದ್ರತೆ ದೃಷ್ಟಿಯಿಂದ ಯಾವುದಾದ್ರು ಹೆಚ್ಚುವರಿ ಅಳವಡಿಕೆಗಳನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಈ PA ಸಿಸ್ಟಮ್ ಸಮಥಿಂಗ್ ಎಲ್ಲ? ಹೌದು, ಈಗ ಎಲ್ಲ ಗೇಟ್ಸ್ ಹತ್ರ PA ಸಿಸ್ಟಮ್ ಇದೆ. PA ಸಿಸ್ಟಮ್ ಮೂಲಕ ಕಂಟಿನ್ಯೂಸ್ಲಿ ಎಜುಕೇಷನ್ ಮಾಡುವಂಥದ್ದು, ಅಂದರೆ ನಮ್ಮ ಅಲ್ಲಿ ಬರ್ತಕ್ಕಂಥ ಜನರಿಗೆ ಮಾಹಿತಿ ತಿಳಿಸುವಂಥ ಪ್ರಯತ್ನ ರೆಗ್ಯುಲರ್ಲಿ ನಡೀತಾ ಇದೆ. ಎಲ್ಲ PA ಸಿಸ್ಟಮ್ ಮೂಲಕ ರೆಗ್ಯುಲರ್ಲಿ ಮಾಹಿತಿಯನ್ನು ಹಂಚ್ತಾ ಇದ್ದೀವಿ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾ ಮೂಲಕ ಸಹ ಕಳೆದ ಒಂದು ವಾರದಿಂದ ಸತತವಾಗಿ ಪೊಲೀಸ್ ಇಲಾಖೆ ವತಿಯಿಂದ ಆಗಲಿ, ಟೀಮ್ ವತಿ ಕಡೆಯಿಂದ ಆಗಲಿ, ಸ್ಟೇಡಿಯಂ ವತಿ ಕಡೆಯಿಂದ ಆಗಲಿ, ಸೋಷಿಯಲ್ ಮೀಡಿಯಾ ಮೂಲಕ ಸಹ ಬಹಳಷ್ಟು ಮಾಹಿತಿಗಳನ್ನು ನಾವು ಹಂಚ್ತಾ ಇದ್ದೀವಿ. ಎಷ್ಟು ಪೊಲೀಸ್ ಸಿಬ್ಬಂದಿಗಳಿವೆ ನಿಯೋಜನೆ ಆಗಿದೆ? ಟೋಟಲ್ ಸ್ಟೇಡಿಯಂ ಸುತ್ತಮುತ್ತ ಮತ್ತು ಸ್ಟೇಡಿಯಂ ಒಳಭಾಗನ ಸೇರಿಸಿದರೆ 2,000ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು, ನಾವು 5 ಜನ DCPಗಳಿದ್ದೀವಿ. ಜಾಯಿಂಟ್ CP ನೇತೃತ್ವದಲ್ಲಿ ಇಡೀ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಸರ್, ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದು ಕೂಡ ವೆಬ್ಸೈಟ್ ಥರ ಒಂದು ಲಿಂಕ್ ಥರ ಎಲ್ಲ ಇದು ಮಾಡ್ತಿದ್ದಾರೆ. ಟಿಕೆಟ್ ಮುಗಿದು 3 ದಿನ ಆಗಿದೆ. ಸೊ ಯಾರಾದರೂ ಈ ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅವರು ನಿಜವಾದ RCB ಫ್ಯಾನ್ಗಳು ಎಲ್ಲಿ ಮೋಸಕ್ಕೆ ಒಳಗಾಗಿರೋದಿಲ್ಲ. ಸೊ ಅವ್ರು ಈ ರೀತಿ ಪ್ರಯತ್ನ ಪಡ್ತಿರೋದು ಕೂಡ ಏನು ಪ್ರಯೋಜನ ಆಗೋದಿಲ್ಲ ಅಂತ ನಾನು ಕೇಳ್ಕೊತೀನಿ. ಮತ್ತು ಇದ್ರ ಮೂಲಕ ವಿ ವಾಂಟ್ ಟು ಟೆಲ್ ಆಲ್ ದಿ ಸ್ಪೆಕ್ಟೇಟರ್ಸ್, ಕ್ರಿಕೆಟ್ ಫ್ಯಾನ್ಸು, RCB ಫ್ಯಾನ್ಸ್ ದಟ್ ಈ ರೀತಿ ಯಾವುದೇ ಇದಕ್ಕೆ ಬಲಿ ಆಗಬೇಡಿ, ಮೋಸಕ್ಕೆ ನೀವು ಬಲಿ ಆಗಬಾರ್ದು. ಟಿಕೆಟ್ಸ್ ಏನಾದಿದ್ದರೆ ಅವ್ರದ್ದು ಅಥೆಂಟಿಕೇಟೆಡ್ ಆಫಿಷಿಯಲ್ ಟಿಕೆಟಿಂಗ್ ಪ್ಲ್ಯಾಟ್ಫಾರ್ಮ್ ಏನಿದೆ ಅದರ ಮೂಲಕ ನೀವು ಪಡ್ಕೋಬೇಕು. ಈ ವರ್ಷ ಯಾವುದೇ ರೀತಿ ಆದಂಥ ಫಿಸಿಕಲ್ ಟಿಕೆಟ್ಸ್ ಇಲ್ಲ. ಹಾಗಾಗಿ ಸ್ಟೇಡಿಯಂ ಸುತ್ತ ಟಿಕೆಟ್ ಸಿಗುತ್ತೆ, ಸ್ಟೇಡಿಯಂ ಹತ್ರ ಬಂದರೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಇದು ಈ ವರ್ಷ ಆಗೋದಿಲ್ಲ. ಅದಕ್ಕೆ ಯಾರು ಹಂಗೆ ಅಂದ್ಕೊಂಡು ಯಾರು ಇಲ್ಲಿ ಬರಬಾರ್ದು, ಅದಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.